ಹಾಯ್ ಗಾಯ್ಸ್, ವೆಲ್ಕಮ್ ಟು ಎಕ್ಸಾಮ್ ಮ್ಯಾಥ್ಸ್ ಅಕಾಡೆಮಿ. ವಿರಾಟ್ 800+ ಕಾರ್ಯಕ್ರಮದ ಪರಿಚಯ ಮತ್ತು ಈಗ ಯಾಕೆ ಈ ಕಾರ್ಯಕ್ರಮ ಅನ್ನೋದರ ಕುರಿತು ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋ ಪ್ರಯತ್ನವನ್ನು ಮಾಡ್ತೇನೆ. ನಾನು ಇತ್ತೀಚೆಗೆ ಕಳೆದ ವಾರ ಏನಾಗಿದೆ KPSC ಕಾರ್ಯದರ್ಶಿಯವರಿಗೆ ಭೇಟಿಯಾಗಿದ್ದೆ. ಮೇಡಮ್, ಈಗ ಫಲಿತಾಂಶ ಯಾವಾಗ ಬರ್ಬೋದು ಮತ್ತು ಯಾವಾಗ ಹೊಸ ಅಧಿಸೂಚನೆ ಆಗ್ಬೋದು ಅಂತ ಕೇಳ್ಕೊಂಡಾಗ ಅವರು ಈಗ ವೇಗವಾಗಿ ನಾವೇನು ಮಾಡ್ತೀವಿ ಅಂದರೆ 10ನೇ ತಾರೀಕು ಮುಗಿದ ನಂತರ ನೆಕ್ಸ್ಟ್ ವೀಕಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಆದಷ್ಟು 3-4 ದಿವಸಗಳಲ್ಲಿ ನಾವು ಫಲಿತಾಂಶನ ಕೊಡುವ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳಿರೋದು. ಎಟ್ ದ ಸೇಮ್ ಟೈಮ್ ಆಗ ನೀವು ಅಧಿಸೂಚನೆ ಮಾಡಿದಾಗ 400+ ಅಧಿಸೂಚನೆ ಏನು ಮಾಡ್ತದೆ ಅಂದರೆ ಬರುವ ಸಾಧ್ಯತೆ ಇರ್ತದೆ. ಆ ಹಿನ್ನೆಲೆಯಲ್ಲಿ ನಾವು ಅದಕ್ಕೆ 8ರಿಂದ 10 ತಿಂಗಳಲ್ಲಿ ನಾವು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಏನೆಲ್ಲ ಅವಶ್ಯಕತೆ ಇದೆ ಅದನ್ನು ನಾವು ತಯಾರಿ ಮಾಡ್ತಾ ಇದ್ದೇವೆ. ಯಾಕಂದರೆ ಟೈಮ್ ಬಾಂಡೆಡ್ ನಾವೇನು ಮಾಡಬೇಕು, ಈ ಅಧಿಸೂಚನೆಯನ್ನು ನೆಕ್ಸ್ಟ್ ಹೊಸ ಅಧಿಸೂಚನೆಯನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋದು ನಾವು ಆ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಸೀರಿಯಸ್ ಆಗಿ KS ಆಗಬೇಕು ಮತ್ತು KS ಅನ್ನು ಗುರಿಯಾಗಿ ಇಟ್ಕೊಂಡಿದ್ರಿ ಅವರಿಗೆ ಈಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋದು ಅತ್ಯಂತ ಮಹತ್ವದಾಗಿದೆ. ಓಕೆ, ಯಾವುದೇ ರೂಮರ್ಸ್ಗಳಿಲ್ಲದೆ ನೇರವಾಗಿ ಮಾನ್ಯ ಕಾರ್ಯದರ್ಶಿಯವರೇ ಈ ರೀತಿ ಹೇಳಿರೋದ್ರಿಂದ ಸೊ ಅದರಲ್ಲಿ ಏನಾದರೂ ಸತ್ಯತೆ ಇರಬಹುದು. ಓಕೆನಾ, ಹೆಚ್ಚು ಕಡಿಮೆ ಏನಾದರೂ ಕೂಡ ಫಸ್ಟ್ ಈಗ ಈ ಜೂನ್ ಮಂತಲ್ಲಿ ರಿಸಲ್ಟ್ ಬಂದೇ ಬರ್ತದೆ 384ದು. ಜುಲೈ ಅಥವಾ ನೆಕ್ಸ್ಟ್ ಮಂತಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ನೋಟಿಫಿಕೇಶನ್ ಆಗೇ ಆಗ್ತದೆ. ಜುಲೈಯಲ್ಲಿ ನೋಟಿಫಿಕೇಶನ್ ಆಯ್ತಂದರೆ ಇನ್ನೊಂದು 2.5 ಮಂತ್ ನಿಮಗೆ ಏನಾಗುತ್ತೆ ಅಂದರೆ ನಿಮಗೆ ಫಿಲಿಮ್ಸ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ ಜೂನ್ ಜುಲೈ ಆಗಸ್ಟಲ್ಲಿ ಆಯ್ತಂದರೆ ಅಕ್ಟೋಬರಲ್ಲಿ ಏನಾಗುತ್ತೆ ಫಿಲಿಮ್ಸ್ ಆಗುವ ಸಾಧ್ಯತೆ ಇರ್ತವೆ. ಓಕೆ, ಸೊ ನಿಮಗೆ ಯಾರೆಲ್ಲ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದೀರಿ ಅವರಿಗೆ 5 to 6 ಮಂತ್ ಏನಾದರೆ 6 ಮಂತು ಪ್ರಿಪ್ರೇಷನ್ಸ್ಗೆ ಟೈಮ್ ಆದರೆ ಬೇಕೇ ಬೇಕಾಗತ್ತೆ. ಓಕೆ, ಸೊ ಅವರು ಈಗ ಈ ಮುಖ್ಯವಾಗಿ ಮಾಡಬೇಕಾಗಿರೋ ವಿಚಾರ ಏನಂತಂದರೆ ಎಟ್ ದ ಸೇಮ್ ಟೈಮ್ ಫಿಲಿಮ್ಸನ್ನು ನೀವು ಪ್ರಿಪ್ರೇಷನ್ಸ್ ಮಾಡಬೇಕು ಆ್ಯಂಡ್ ಮೇನ್ಸನ್ನು ಪ್ರಿಪ್ರೇಷನ್ಸ್ ಮಾಡಬೇಕು. ಯಾಕಂತಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಯಾರೆಲ್ಲ ನಾನು ಮೇನ್ಸ್ ಬರೆದಿದ್ದೇನೆ, ಯಾರೆಲ್ಲ ಇಂಟ್ರೂ ಕೊಟ್ಟಿದ್ದೇನೆ, ನಾನು ಹಾಗೇ ಆಗತ್ತೆ ಫಿಲಿಮ್ಸ್ ಅನ್ನೋರು ಎಲ್ಲ ಮಣ್ಣು ಮುಕ್ಕಿರುವಂಥ ಉದಾಹರಣೆಗಳು ನಮ್ಮ ಮುಂದೆ ಬಹಳಷ್ಟು ಜನ ಇದ್ದಾರೆ. ಸೊ ಫಿಲಿಮ್ಸನ್ನು ನೀವು ನೆಗ್ಲೆಕ್ಟ್ ಮಾಡದೆ ಮೇನ್ಸನ್ನು ನೀವೇನು ಮಾಡಬೇಕಂದ್ರೆ ಪ್ರಿಪ್ರೇಷನ್ಸನ್ನು ಮಾಡಬೇಕಾಗತ್ತೆ. ಓಕೆ, ಎಟ್ ದ ಸೇಮ್ ಟೈಮ್ ನೀವು ಏನು ಅಂದರೆ ಯಾರು 384 ಮುಖ್ಯ ಪರೀಕ್ಷೆ ಬರೆದಿದ್ದಾರೆ, 384 ವಿದ್ಯಾರ್ಥಿ ಅರೌಂಡ್ 6000 ಮೆಂಬರ್ಸ್ಗಳು ಮತ್ತು ಯಾರೆಲ್ಲ 1158 ಜನ ಸಂದರ್ಶನಕ್ಕೆ ಆಯ್ಕೆ ಆಗಿದ್ದಾರೆ ಅವರು ಕೂಡ ನಿಮ್ಮ ಜೊತೆ ಬರೀತಾರೆ. UPSCಲಿ ಫೇಲ್ ಆದ ವಿದ್ಯಾರ್ಥಿಗಳು ನಿಮಗೆ ಟಫೆಸ್ಟ್ ಕಾಂಪಿಟೇಷನ್ಸನ್ನು ಕೊಡ್ತಾರೆ. ಸೊ ಯಾರೆಲ್ಲ ಸೀರಿಯಸ್ ಆಗಿ ನೀವು KS ಪ್ರಿಪ್ರೇಷನ್ಸ್ ಮಾಡ್ಬೇಕು ಅಂದ್ಕೊಂಡಿದ್ರಿ ಅವರಿಗೆ ಮುಖ್ಯವಾಗಿ ಈ ಪ್ರೋಗ್ರಾಮ್ ಹೆಲ್ಪ್ಫುಲ್ ಆಗುತ್ತದೆ. ಓಕೆ, ಆ್ಯಂಡ್ ದ ಸೇಮ್ ಇದರಲ್ಲಿ ನಾವೇನು ಮಾಡ್ತಾ ಇದ್ವಿ ಅಂತಂದರೆ ಈಗ ಈ ಪ್ರೋಗ್ರಾಮ್ನ ಬ್ಯಾಕ್ಗ್ರೌಂಡಲ್ಲಿ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರೂ ಮಲ್ಟಿಪಲ್ ಟೈಮ್ KS ಇಂಟ್ರೂ ಕೊಟ್ಟವರು, ಮಲ್ಟಿಪಲ್ ಟೈಮ್ ಮೇನ್ಸ್ ಬರೆದವರು ಆ್ಯಂಡ್ ಸ್ಪೆಷಲಿ 384ಅಲ್ಲಿ ಏನು ಇಂಟ್ರೂ ಕೊಡ್ತಾ ಇದ್ದಾರೆ ಆ್ಯಂಡ್ 384 ಮುಖ್ಯ ಪರೀಕ್ಷೆ ಯಾರು ಬರೆದಿದ್ದಾರೆ ಅದರದ್ದು ಆ ಟೀಮ್ ಇದ್ರ ಹಿಂದೆ ವರ್ಕ್ ಮಾಡ್ತಾ ಇದೆ. ಓಕೆ, ಸೊ ಇದು ಯಾರೋ ಹಿಂದಿನ ಕಾಲದಲ್ಲಿ ಯಾವಾಗ ಮೇನ್ಸ್ ಬರೆದವ್ರೆ, ಹಿಂದಿನ ಕಾಲದಲ್ಲಿ ಯಾರೋ ಇಂಟ್ರೂ ಕೊಟ್ಟವ್ರೆ ಅವರೆಲ್ಲ ಇಲ್ಲ. ಫ್ರೆಶ್ ಕ್ಯಾಂಡಿಡೇಟ್ ಎಷ್ಟು ಹಿಂದಿನ ಕಾಲದ ಜನ ಇದ್ದಾರೆ ಈಗ 384 ಮುಖ್ಯ ಪರೀಕ್ಷೆ ಬರೆದು ಇಂಟ್ರೂ ಸಂದರ್ಶನ ಕೊಡ್ತವ್ರು ಅವರು ಕೂಡ ಏನಾಗಿತ್ತು ಅಂದರೆ ಈ ಟೀಮ್ನ ಬ್ಯಾಕ್ ಎಂಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಿಮಗೇನಂದರೆ ನೀವು ಎಕ್ಸಾಕ್ಟ್ಲಿ ಈಗ ಎಕ್ಸಾಮ್ ರಿಯಲ್ ಟೈಮ್ ಕಂಡೀಷನ್ ಅನುಭವಿಸೋನಿಗೆ ಗೊತ್ತಾಗುತ್ತೆ ಪ್ರಾಬ್ಲಮ್ ಏನಿದೆ ಅಂತ. ಓಕೆ, ಹೊರಗಿನ ಮಾತಾಡೋದಕ್ಕಿಂತ ಎಕ್ಸಾಮ್ ಹಾಲಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಕೂಡ ಗೊತ್ತಿರುವ ಕ್ಯಾಂಡಿಡೇಟ್ಸ್ಗಳೇ ಇದನ್ನು ಈ ಪ್ರೋಗ್ರಾಮ್ನ ಡಿಸೈನ್ ಮಾಡ್ತಿರೋದು. ಸೊ ಆ ಹಿನ್ನೆಲೆಯಲ್ಲಿ ಈ ಪ್ರೋಗ್ರಾಮ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾವು ಭಾವಿಸ್ಕೊಳ್ತೀವಿ. ಇದಕ್ಕೆ ನಾವು ಏನು ಮಾಡಿ ಜೂನ್ 5ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮಾರ್ನಿಂಗ್ 10 ಗಂಟೆಗೆ ನಾವು ಕ್ವಶನ್ ಪೇಪರ್ನ ಕೊಡ್ತೀವಿ ನಿಮಗೆ ಗ್ರೂಪಲ್ಲಿ ಆ್ಯಂಡ್ 6 PM ಒಳಗಡೆ ನೀವು ಆನ್ಸರ್ಸ್ ಬರೆದನ್ನು ಕಳಿಸಬೇಕು. ಆ್ಯಂಡ್ GS2 ಇಂದ ನಾವು ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. GS2 ಯಾಕೆ ಅಂತಂದರೆ ಅದು ಜಿಯೋಗ್ರಫಿ, ಪೊಲಿಟಿ ಆ್ಯಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸ್ವಲ್ಪ ಪೊಲಿಟಿ ಆ್ಯಂಡ್ ಜಿಯೋಗ್ರಫಿ ವಿದ್ಯಾರ್ಥಿಗಳಿಗೆ ಈಸಿ ಆಗೋದ್ರಿಂದ ಈಗ ನೀವೆಲ್ಲ ಓದೋದು ಬಿಟ್ಟಿದ್ದೀರಾ ಗೊತ್ತಿದೆ ನಮಗೆ. ಸೊ ಈ ಸಬ್ಜೆಕ್ಟ್ಗಳು ಸ್ವಲ್ಪ ನಿಮ್ಗೆ ಈಸಿ ಪಿಕಪ್ ಆಗ್ತವೆ. ಒಂದ್ಸರಿ ನೀವು ಟ್ರ್ಯಾಕಿಗೆ ಬಂದಮೇಲೆ ಬೇರೆ ಸಬ್ಜೆಕ್ಟ್ಸ್ಗಳನ್ನು ನಾವೇನು ಮಾಡೋಣ ಅಂದರೆ ತೆಗೆದುಕೊಳ್ಳೋ ಉದ್ದೇಶದಿಂದ ನಾವು GS2 ಇಂದ ನಾವೇನು ಮಾಡ್ತಾ ಇದ್ದೀವಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದನ್ನು ಬಿಟ್ಟು ಯಾರೆಲ್ಲ ಫುಲ್ ಲೆಂತ್ ಟೆಸ್ಟ್ ಸೀರೀಸ್ ಬೇಕು, ಇಂಟಿಗ್ರೇಟೆಡ್ ಟೆಸ್ಟ್ ಸೀರೀಸ್ ಬೇಕು, ಫಿಲಿಮ್ಸ್ ಟೆಸ್ಟ್ ಸೀರೀಸ್ ಬೇಕು ಆ್ಯಂಡ್ ಮೇನ್ಸ್ ಟೆಸ್ಟ್ ಸೀರೀಸ್ ಬೇಕು ಅವ್ರೇನು ಮಾಡಿದ್ರೆ ಸಪ್ರೇಟ್ ಅದಕ್ಕೆ ಪ್ರೋಗ್ರಾಮ್ಸ್ಗಳಿದಾವೆ. ಈ ಪ್ರೋಗ್ರಾಮ್ ಪ್ಯೂರ್ಲಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ, ಅವ್ರೊಂದು ಟ್ರ್ಯಾಕ್ ಮೇಲೆ ಬರಲಿ ಅನ್ನೋದು ಉದ್ದೇಶದಿಂದ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಈ ಫ್ರೀ ಸರಣಿಯನ್ನು ಪ್ರಾರಂಭ ಮಾಡ್ಕೊಂಡಿದ್ದೀವಿ. ಈ ಸರಣಿ ಮೇಲೆ GS2 ಮೇಲೆ ಈಚ್ ಲೈನ್ ಈಗ ವರ್ಡಿಂಗ್ ಮೇಲೆ ಹೆಂಗೆ ಪ್ರಿಪ್ರೇಷನ್ಸ್ ಮಾಡಬೇಕು ಕೂಡ ಸರಣಿ ವೀಡಿಯೋಸ್ಗಳು ನಿಮಗೆ ದೊರೀತಾ ಹೋಗ್ತದೆ ಯೂಟ್ಯೂಬಲ್ಲಿ. ಸೊ ಇಷ್ಟು ಬೇಸಿಕ್ಸ್ ವಿವರಣೆ ನಿಮ್ಗೆ ಗೊತ್ತಿರಲಿ ಎಂಬ ಮಾಹಿತಿಯಿಂದ ಆ ವಿಡಿಯೋನ ಮಾಡ್ತಾ ಇದ್ದೀವಿ. ಆ್ಯಂಡ್ ಯಾರೆಲ್ಲ ಸೀರಿಯಸ್ ಇದ್ದೀರಿ ನೀವು ಈಗಿಂದನೇ ನೀವೇನು ಮಾಡಬೇಕಂದ್ರೆ ಪ್ರಿಪ್ರೇಷನ್ಸನ್ನು ಮಾಡಬೇಕು. ಯಾವುದೇ ರೂಮರ್ಸ್ಗಳು, ಯಾವುದೇ ಯೂಟ್ಯೂಬ್ ವೀಡಿಯೋಸ್ಗಳು ಮತ್ತು ಯಾರ ಫೇಲ್ ಆಗೋ ಕ್ಯಾಂಡಿಡೇಟ್ಸ್ಗಳು ಹೋರಾಟಗಳು ಮಾಡ್ಕೊಂಡು ಕೂತ್ರೆ ನಿಮ್ಮ ಜೀವನದ ಹೋರಾಟ ಸಾರ್ಥಕತೆಗೆ ಮುಟ್ಟುವುದಿಲ್ಲ. ಓಕೆ, ನನ್ನ ಭಾವನೆ ನೀವು ಅರ್ಥ ಮಾಡ್ಕೋತೀರಂತ ನಾನು ಭಾವಿಸ್ಕೊಳ್ತೇನೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.